ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನಾವಿವತ್ತು ಹಲವಾರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಡೈರೆಕ್ಟರ್ ಕೊಟ್ಟಿದ್ದಾರೆ. ನಾವು ಇವತ್ತು 2024ರ ಟಾಪ್ 10 ಡೈರೆಕ್ಟರ್ ಲಿಸ್ಟನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. 10ನೇ ಸ್ಥಾನದಲ್ಲಿ ರಕ್ಷಿತ್ ಶೆಟ್ಟಿ. ಇವರು ಆ್ಯಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ರೈಟರ್. ಇವರು ಮಾಡಿದ ಸಿನಿಮಾ ಉಳಿದವರು ಕಂಡಂತೆ. ಇವರು 2014ರಲ್ಲಿ ರಿಲೀಸ್ ಆಗಿದ್ದು ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು 9ನೇದಾಗಿ ದಿನಕರ್ ತೂಗುದೀಪ. ಇವರು ಡೈರೆಕ್ಟರ್, ರೈಟರ್ ಆ್ಯಂಡ್ ಆ್ಯಕ್ಟರ್ ಕೂಡ ಆಗಿದ್ದಾರೆ. ಇವರು ಡೈರೆಕ್ಟ್ ಮಾಡಿದ ಸಿನಿಮಾ ಸಾರಥಿ 2011ರಲ್ಲಿ ತೆರೆಕಂಡು ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು ಸಂತೋಷ್, ಡೈರೆಕ್ಟರ್, ರೈಟರ್ ಆ್ಯಂಡ್ ಕಂಪೋಸರ್. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾವನ್ನು ಡೈರೆಕ್ಟ್ ಮಾಡಿ ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು ರಿಷಬ್ ಶೆಟ್ಟಿ 7ನೇ ಸ್ಥಾನದಲ್ಲಿ ಆ್ಯಕ್ಟರ್, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿದ್ದಾರೆ. ಇವರು ಡೈರೆಕ್ಟ್ ಮಾಡಿದ ಸಿನಿಮಾ ಕಾಂತಾರ 2022ರಲ್ಲಿ ರಿಲೀಸ್ ಆಗಿದ್ದು ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು 6ನೇ ಸ್ಥಾನದಲ್ಲಿ ದುನಿಯಾ ಸೂರಿ, ರೈಟರ್ ಆ್ಯಂಡ್ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರು ಬ್ಯಾಡ್ ಮ್ಯಾನರ್ ಸಿನಿಮಾವನ್ನು 2023ರಲ್ಲಿ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು 5ನೇ ಸ್ಥಾನದಲ್ಲಿ ರಾಜ್ಬಿ ಶೆಟ್ಟಿ, ಆ್ಯಕ್ಟರ್, ರೈಟರ್, ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರು ಗರುಡ ಗಮನ, ವೃಷಭ ವಾಹನ ಎಂಬ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದು 2021ರಲ್ಲಿ ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು 4ನೇ ಸ್ಥಾನದಲ್ಲಿ ಎಂ ರಾವ್, ರೈಟರ್, ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಇವರು ಅಂಡಮಾನ್ ಸಿನಿಮಾವನ್ನು 2014ರಲ್ಲಿ ರಿಲೀಸ್ ಮಾಡಿದ್ದು ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು ಪ್ರಶಾಂತ್ ನೀಲ್, ರೈಟರ್ ಆ್ಯಂಡ್ ಡೈರೆಕ್ಟರ್. ಇವರು KGF ಚಾಪ್ಟರ್ 2 2022ರಲ್ಲಿ ರಿಲೀಸ್ ಮಾಡಿದ್ದು ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. 2ನೇ ಸ್ಥಾನದಲ್ಲಿ ಗಿರೀಶ್ ಕಾಸರವಳ್ಳಿ. ಇವರು ಡೈರೆಕ್ಟರ್, ರೈಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿದ್ದಾರೆ. ಇವರು ಗುಲಾಬಿ ಟಾಕೀಸನ್ನು ರಿಲೀಸ್ ಮಾಡಿದ್ದು 2008ರಲ್ಲಿ ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ಇನ್ನು 1ನೇ ಸ್ಥಾನದಲ್ಲಿ ಉಪೇಂದ್ರ, ಆ್ಯಕ್ಟರ್, ಮ್ಯೂಸಿಕ್ ಕಂಪೋಸರ್, ರೈಟರ್, ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇವರು ಡೈರೆಕ್ಷನ್ ಮಾಡಿದ ಉಪೇಂದ್ರ ಸಿನಿಮಾ 1999ರಲ್ಲಿ ತೆರೆಕಂಡಿದ್ದು ಇವರಿಗೆ ಯಶಸ್ಸನ್ನು ತಂದುಕೊಟ್ಟಿತು. ನಿಮಗೆ ಯಾವ ಡೈರೆಕ್ಟರ್ ಸಿನಿಮಾ ಇಷ್ಟ ಎಂದು ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಥ್ಯಾಂಕ್ ಯು.